ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ರಾಜ್ಯ ಬಿಜೆಪಿಯಲ್ಲಿ ಕಳೆದ 3 ದಿನಗಳಿಂದ ಒಂದು ರೀತಿಯ ಸಂಚಲನದ ವಾತಾವರಣ ನಿರ್ಮಾಣವಾಗಿಬಿಟ್ಟಿದೆ. ಬಿಜೆಪಿಯಲ್ಲಿರ್ತಕ್ಕಂಥ ಹಲವಾರು ಶಾಸಕರು, ಸಂಸದರು ಮತ್ತು ಅದರ ಕಾರ್ಯಕಾರಿ ಸಮಿತಿಯ ಸದಸ್ಯರು ಎಲ್ಲರೂ ಕೂಡ ಬೆಂಗಳೂರಿನ ಜಗನ್ನಾಥ ಭವನದಲ್ಲಿರ್ತಕ್ಕಂಥ ಮಲ್ಲೇಶ್ವರಂನಲ್ಲಿರ್ತಕ್ಕಂಥ ಬಿಜೆಪಿ ಕಚೇರಿಗೆ ಎಡತಾಗ್ತಾ ಇದ್ದಾರೆ. ಕಾರಣ ಒಂದೇ, ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ. ಈ ಸದ್ಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ಬದಲಾಗ್ಬಿಡ್ತಾರೆ, ಬಿ.ವೈ. ವಿಜಯೇಂದ್ರ ಬದಲಾಗ್ಬಿಡ್ತಾರೆ, ಅವರ ಸ್ಥಾನದಲ್ಲಿ ಮತ್ತೊಬ್ಬರು ಬಂದು ಕೂರ್ತಾರೆ ಅನ್ನುವಂಥ ದೊಡ್ಡ ಮಟ್ಟದ ಚರ್ಚೆ ಬಿಜೆಪಿಯಲ್ಲಿ ನಡೀತಾ ಇರತಕ್ಕಂಥದ್ದು. ಹಾಗಾಗಿ ಬಹುತೇಕ ಎಲ್ಲ ಶಾಸಕರು ಮತ್ತು ನಾಯಕರು ಒಂದು ಒಪಿನಿಯನ್ ಅನ್ನ ಪಡ್ಕೊಳ್ಳಾಗ್ತಾ ಇದೆ, ಅಭಿಪ್ರಾಯ ಸಂಗ್ರಹ ಮಾಡಲಾಗ್ತಾ ಇದೆ ಅನ್ನುವಂಥ ಚರ್ಚೆ ಈಗ ನಡೀತಾ ಇರತಕ್ಕಂಥದ್ದು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಹಾಗಾದರೆ ಈ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ಯಾರಿಗೆ ಅವಕಾಶ, ಯಾರಿಗೆ ಮುನ್ನಡೆ, ಯಾರಿಗೆ ಹಿನ್ನಡೆ, ಎಲ್ಲ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಕಳೆದ 2.5 ವರ್ಷಗಳಿಂದಲೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ಸ್ಥಾನಕ್ಕೆ ಚ್ಯುತಿ ಬಂದಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಯಾಕಂದ್ರೆ ವಿಜಯೇಂದ್ರ ಕೇವಲ ನೇಮಕವಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷ, ಅವರು ಚುನಾವಣೆಯ ಮುಖಾಂತರ ಆರಿಸಿ ಬಂದಿರತಕ್ಕಂಥವ್ರಲ್ಲ ಅನ್ನುವಂಥದ್ದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ, ಬಿಜೆಪಿ ಪಕ್ಷದಲ್ಲಿ ಎದ್ದಿರ್ತಕ್ಕಂಥ ದೊಡ್ಡ ಮಟ್ಟದ ಭಿನ್ನಮತ ಮತ್ತು ಬಿ.ವೈ. ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ತಿರುಗಿ ಬಿದ್ದಿರತಕ್ಕಂಥ ಅನೇಕ ಶಾಸಕರು, ನಾಯಕರು, ಬೇರೆ ಬೇರೆ ರೀತಿಯ ಭಿನ್ನಮನಗಳು, ಈಗ ಅದು ಕೂಡ ಕಾರಣ ಆಗಿರ್ತಕ್ಕಂಥದ್ದು. 2028ರ ಎಲೆಕ್ಷನ್ ಅನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಒಂದು ನಿಖರವಾದ ರಾಜ್ಯಾಧ್ಯಕ್ಷನನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ನ ಹಲವಾರು ನಾಯಕರು ಈಗಾಗಲೇ ಬೆಂಗಳೂರಿನ ಜಗನ್ನಾಥ ಭವನಕ್ಕೆ ಬಂದು ಅಭಿಪ್ರಾಯ ಸಂಗ್ರಹಣೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಈಗಾಗಲೇ ಅಭಿಮಾನೋತ್ಸವ ಮಾಡಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ಮತ್ತೆ ಪಟ್ಟ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಎದ್ದಿರ್ತಕ್ಕಂಥ ಈ ಹೊತ್ತಿನಲ್ಲಿ ಭಿನ್ನರು, ಅಂದ್ರೆ ಬಿಜೆಪಿಯಲ್ಲಿರ್ತಕ್ಕಂಥ ಭಿನ್ನರು ತಮ್ಮದೇ ಆಗಿರ್ತಕ್ಕಂಥ ಆಟವನ್ನು ಆಡ್ತಾ ಇದ್ದಾರೆ. ಜೊತೆಗೆ ಬಿಜೆಪಿಯಿಂದ ಉಚ್ಚಾಟಿತರಾದವರು ಕೂಡ ಸಾಕಷ್ಟು ದೊಡ್ಡ ಮಟ್ಟದ ತಮ್ಮ ಪ್ರಭಾವವನ್ನು ಬಳಸಿ ವಿಜಯೇಂದ್ರ ಅವರನ್ನ ಆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೆ ನೋಡಿ, ಕಳೆದ 2-3 ದಿನಗಳಿಂದ ಆಗಿರ್ತಕ್ಕಂಥ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ಒಂದು ದೊಡ್ಡ ಬೃಹತ್ ಸ್ಫೋಟಕ ಸುದ್ದಿ ಹೊರಗಡೆ ಬಂದಿದೆ. ಅದೇನಪ್ಪಾ ಅಂತಂದ್ರೆ, ಈಗ ಎಷ್ಟು ಜನ ಅಭಿಪ್ರಾಯ ಸಂಗ್ರಹಣೆ ಮಾಡಲಾಗಿದೆಯೋ ಅದರಲ್ಲಿ ಬಹುತೇಕರು ಮತ್ತೆ ವಿಜಯೇಂದ್ರ ಅವರಿಗೆ ಮನ್ನಣೆಯನ್ನ ಕೊಟ್ಟಿದ್ದಾರೆ, ವಿಜಯೇಂದ್ರ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ. ವಿಜಯೇಂದ್ರ ವಿರುದ್ಧವಾಗಿ ಇರ್ತಕ್ಕಂಥ ಹಲವಾರು ನಾಯಕರಲ್ಲಿ, ಅದು ಅರವಿಂದ ಬೆಲ್ಲದ್ದಾಗಿರ್ಬಹುದು, ಸಿ.ಟಿ. ರವಿ ಆಗಿರಬಹುದು, ವಿ ಸೋಮಣ್ಣ ಆಗಿರಬಹುದು, ಶೋಭಾ ಕರಂದ್ಲಾಜೆ ಆಗಿರಬಹುದು ಅಲ್ವಾ, ಈ ತರಹದ ಒಂದಷ್ಟು ನಾಯಕರ ಬಗ್ಗೆ, ಅರವಿಂದ ಲಿಂಬಾವಳಿ ಆಗಿರಬಹುದು, ಇವರ ಬಗ್ಗೆ ಅಂತಹ ದೊಡ್ಡ ಮಟ್ಟದ ಒಲವು ವ್ಯಕ್ತವಾಗ್ತಿಲ್ಲ. ಹಾಗಾಗಿ ಮತ್ತೊಮ್ಮೆ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಈ ನಿಟ್ಟಿನಲ್ಲಿ ವಿಜಯೇಂದ್ರ ಅವರ ತಂದೆಯೂ ಕೂಡ ಆಗಿರ್ತಕ್ಕಂಥ ಬಿ.ಎಸ್. ಯಡಿಯೂರಪ್ಪನವರು ಆಡಿರ್ತಕ್ಕಂಥ ಆಟ ಇದೆಯಲ್ಲ, ಅಂದರೆ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ತಮ್ಮ ಮಗನ ಪರವಾಗಿಯೇ ಅಭಿಪ್ರಾಯ ಕ್ರೋಢೀಕರಣ ಆಗೋ ರೀತಿಯಲ್ಲಿ ಯಡಿಯೂರಪ್ಪ ನೋಡ್ಕೊಂಡಿರ್ತಕ್ಕಂಥ ನೋಟ, ಆಡಿರ್ತಕ್ಕಂಥ ಆಟ ಇವತ್ತು ಭಾರಿ ದೊಡ್ಡ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ನೋಡಿ, ರಾಜ್ಯಸಭಾ ಸ್ಥಾನದ ಚುನಾವಣೆ ಕೂಡ ಇದೆ ಈಗ ಜೂನ್ ತಿಂಗಳಲ್ಲಿ. ಹಾಗಾಗಿ ಅದಕ್ಕಿಂತ ಮುಂಚೆ ರಾಜ್ಯಸಭಾ ಚುನಾವಣೆಯ ಆಕಾಂಕ್ಷಿಗಳು ಕೂಡ ವಿಜಯೇಂದ್ರ ಅವರನ್ನ ವಿರೋಧಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಕೆಲವು ಜನ ಆರಿಸಿ ಹೋಗ್ಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಒಂದು ರೀತಿಯ ಸಂಪನ್ಮೂಲ ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ, ಬಿಜೆಪಿಯನ್ನ ವಿಜಯೇಂದ್ರ ಅವರಷ್ಟು ಸಮರ್ಥವಾಗಿ ನಡೆಸೋದಕ್ಕೆ ಅಷ್ಟರ ಮಟ್ಟಿಗಿನ ಸಂಪನ್ಮೂಲ ಇನ್ಯಾವ ಲೀಡರ್ ಬಳಿಯೂ ಇಲ್ಲ. ಕೇವಲ ಹಿಂದುತ್ವದ ಆಧಾರದಲ್ಲಿ ಪಕ್ಷ ಮುನ್ನಡೆಸ್ತೀವಿ ಅಂತಂದ್ರೆ ಅದಕ್ಕೆ ನಾಯಕರೇನೋ ಇದ್ದಾರೆ, ಆದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ರಾಜಕಾರಣದ ಮೂಲಕ ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಪ್ರೂವ್ ಆಗಿಬಿಟ್ಟಿದೆ. ಹಾಗಾಗಿ ಒಂದು ರೀತಿಯ ಕೋಮುವಾದಿ ರೂಪವನ್ನ ಅಥವಾ ಕೋಮುವಾದಿ ಇಮೇಜ್ ಅನ್ನ ಇಲ್ಲದೆ ಇರತಕ್ಕಂಥ ಯಡಿಯೂರಪ್ಪನವರು, ಈ ಮಾತು ವಿಜಯೇಂದ್ರ ಅವರಿಗೆ ಅಪ್ಲೈ ಆಗಲ್ಲ, ಯಾಕಂದ್ರೆ ಅವರು ಬಾಯಿ ಬಂದಾಗ ಬಹಳಷ್ಟು ಸಲ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಯಡಿಯೂರಪ್ಪನವರು ಇಲ್ಲಿವರೆಗೂ ಕೂಡ ಕೋಮುವಾದಿ ರಾಜಕಾರಣವನ್ನು ಮಾಡಿಲ್ಲ. ಅವರ ಮೇಲೆ ಹಲವಾರು ಆರೋಪಗಳಿರ್ಬೋದು, ಭ್ರಷ್ಟಾಚಾರ, ಇನ್ನೊಂದು ಮತ್ತೊಂದು, ಫೋಕ್ಸೋ ಮಗದೊಂದು, ಈ ರೀತಿ
ಆರೋಪಗಳಿರಬಹುದು ಅಲ್ವಾ. ಆದರೆ ಕೋಮುವಾದಿ ರಾಜಕಾರಣವನ್ನು ಮಾಡಿಲ್ಲ. ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ, ಕಾಂಗ್ರೆಸ್ ಸರ್ಕಾರವನ್ನ ಕೆಡವಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾದ್ರೆ ಇಲ್ಲಿರ್ತಕ್ಕಂಥ ಅಹಿಂದ ಮತಗಳ ಸಪೋರ್ಟ್ ಬಹಳ ದೊಡ್ಡದು, ಅಲ್ಪಸಂಖ್ಯಾತ, ದಲಿತ ಮತ್ತು ಹಿಂದುಳಿದ ವರ್ಗದವರ ಸಪೋರ್ಟ್ ಬಹಳ ದೊಡ್ಡದು. ಹಾಗಾಗಿ ಅದನ್ನ ಮಾಡಬೇಕು ಅಂತಂದ್ರೆ ಜಾತ್ಯತೀತವಾಗಿರಬೇಕು, ಕೋಮುವಾದಿ ರಾಜಕಾರಣ ಮಾಡದೇ ಇರಬೇಕು ಅನ್ನುವಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಅಪ್ಪಟ ಕೋಮುವಾದಿ ರಾಜಕಾರಣ ಮಾಡುವಂಥ ಹಲವು ನಾಯಕರನ್ನ ಬದಿಗೆ ಸರಿಸಿ, ಹಿಂದೂ ಹುಲಿಗಳನ್ನ ಬದಿಗೆ ಸರಿಸಿ, ಅದರಲ್ಲೂ ಕೂಡ ಬಿಜೆಪಿ ಭಿನ್ನರನ್ನು ಕೂಡ ಬದಿಗೆ ಸರಿಸಿ ಈಗ ವಿಜೇಂದ್ರ ಅವರಿಗೆ ಚುಕ್ಕಾಣಿ ಹಿಡಿಯುವಂಥ, ಮಣೆ ಹಾಕುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿವೆ. ಭಿನ್ನರ ಬಣದಲ್ಲಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಆಗಿರಲಿ, ಜಿ.ಬಿ. ಹರೀಶ್ ಆಗಿರಲಿ, ಜಿ.ಎಂ. ಸಿದ್ದೇಶ್ವರ್ ಆಗಿರಲಿ, ಕುಮಾರ್ ಬಂಗಾರಪ್ಪ ಆಗಿರಲಿ, ಅರವಿಂದ ಲಿಂಬಾವಳಿ ಆಗಿರಲಿ, ಸಿ.ಟಿ. ರವಿ ಆಗಿರಲಿ, ಇವರ ಯಾರ ಮಾತಿಗೂ ಕೂಡ ಬೆಲೆ ಸಿಗ್ತಾ ಇಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ವಿಜೇಂದ್ರ ವಿರುದ್ಧ ಒಂದು ರೀತಿ ವಿಷವನ್ನೇ ಕಾರ್ತಾ ಇರ್ತಕ್ಕಂಥ ಮತ್ತೊಬ್ಬ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಮಾತಿಗೂ ಕೂಡ ಬೆಲೆ ಸಿಕ್ಕಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬಂದಿವೆ. ಇದ್ರ ಜೊತೆಗೆ ಈಗಾಗಲೇ ಯಡಿಯೂರಪ್ಪ ವಿರುದ್ಧ ಉರಿದು ಬೀಳ್ತಾ ಇರತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಪರವಾಗಿ ಮಾತುಗಳನ್ನು ಆಡ್ತಾ ಇರತಕ್ಕಂಥ ಅನಂತಕುಮಾರ್ ಹೆಗಡೆ ಅವರ ಮಾತು ಕೂಡ ಲೆಕ್ಕಕ್ಕೆ ಹೈಕಮಾಂಡ್ ತೆಗೆದುಕೊಳ್ತಿಲ್ಲ ಅನ್ನುವಂಥದ್ದು ಕೂಡ ಮತ್ತೆ ಸಾಬೀತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ವಿಜಯೇಂದ್ರ ಅವರ ಆಯ್ಕೆ ಬಹುತೇಕ ಪಕ್ಕಾ ಆಗಿದೆ. ಇನ್ನೇನು ಅನೌನ್ಸ್ಮೆಂಟ್ ಮಾತ್ರ ಬಾಕಿ ಇರತಕ್ಕಂಥದ್ದು. ಒಂದು ವೇಳೆ ವಿಜೇಂದ್ರ ಅವರೇ ಮತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆದರೆ ಏನು ಈ ಭಿನ್ನರಿದ್ದಾರಲ್ಲ, ಈ ಭಿನ್ನರಿಗೆ ಆತಂಕ, ಪಡಿಪಾಟಲು, ಕಷ್ಟ, ಸಂಕಷ್ಟ ತಪ್ಪಿದ್ದಲ್ಲ. ಅಷ್ಟು ಈಸಿಯಾಗಿ 4-5 ದಶಕಗಳಿಂದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಯಡಿಯೂರಪ್ಪ ತಮ್ಮ ಮಗನ ಭವಿಷ್ಯವನ್ನ ಬಿಟ್ಕೊಡೋದಿಲ್ಲ ಮತ್ತು ತಮ್ಮ ದಾರಿಗೆ ಅಡ್ಡ ಬಂದವರನ್ನು ಕೂಡ ಅವರು ಅಷ್ಟು ಈಸಿಯಾಗಿ ಬದಿಗೆ ಸರಿಸದೆ ಬಿಡೋದಿಲ್ಲ ಅನ್ನುವಂಥದ್ದು ಹಲವಾರು ಬಾರಿ ಸಾಬೀತಾಗಿದೆ ಅಲ್ವಾ. ನೋಡಿ, ಸದಾನಂದ ಗೌಡ್ರನ್ನ CM ಮಾಡಿದ್ರು, ಮತ್ತೆ ಅದೇ ಸ್ಪೀಡಲ್ಲಿ ಇಳಿಸ್ಬಿಟ್ರು. ಜಗದೀಶ್ ಶೆಟ್ಟರ್ ಅವರನ್ನ CM ಮಾಡಿದ್ರು, ಮತ್ತು ಅದೇ ಸ್ಪೀಡ್ನಲ್ಲಿ ಅವರ ಪ್ರವೃತ್ತಿ ಇತ್ತು ಯಡಿಯೂರಪ್ಪನವ್ರದ್ದು. ಬಸವರಾಜ ಬೊಮ್ಮಾಯಿ ಅವರನ್ನ CM ಮಾಡಿದ್ರು ಮತ್ತು ಅದೇ ಸ್ಪೀಡ್ನಲ್ಲಿ ಅವರನ್ನ ಸ್ವಲ್ಪ ಅಂತರ ಕಾಯ್ದುಕೊಳ್ಳುವಂತೆ ಮಾಡಿದ್ರು. ಹಾಗಾಗಿ ಯಡಿಯೂರಪ್ಪನವರ ರಾಜಕಾರಣವನ್ನ ಬಲ್ಲವರು ಹೇಳ್ತಾರೆ, ಈಗ ಒಂದು ರೀತಿಯ ಭಿನ್ನರಿಗೆ ಮತ್ತೊಂದು ಸಂಕಷ್ಟ ಕಾದಿದೆ ಅನ್ನುವಂಥದ್ದು. ಆದರೆ ಅದಕ್ಕೂ ಮುಂಚೆ BY ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಅನೌನ್ಸ್ ಆಗಬೇಕಾಗಿದೆ. ಮೊದಲು ಆಯ್ಕೆಯಾಗಿ ನಂತರ ಘೋಷಣೆಯಾಗಬೇಕಾಗಿದೆ. ಅದರ ನಂತರವೇ BSY ಅಸಲಿ ಆಟ ಶುರುವಾಗುತ್ತೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.